ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೆಕ್ಕ ಇಷ್ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನ್ ನಿಮ್ಗೆ ಇವತ್ತು ವಿಡಿಯೋದಲ್ಲಿ ಹೇಳೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹವಳೇಶ್ವರ ದೇವಾಲಯಗಳ ಬಗ್ಗೆ. ನಿಮಗೆ ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ಆನೆಕೆರೆ ಎಂಬತಕ್ಕಂತಹ ಒಂದು ಗ್ರಾಮ ಗೊತ್ತಿರಬೇಕು. ಬಹಳ ಚಿರಪರಿಚಿತವಾಗಿರ್ತಕ್ಕಂತಹ ಊರು. ಯಾತಕ್ಕೆ ಅಂತಂದ್ರೆ ಆನೆಕೆರೆಯಮ್ಮ ಎಂಬತಕ್ಕಂತಹ ಒಂದು ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತೆ. ಇಲ್ಲಿ ಆನೆಕೆರೆಯಮ್ಮ ಮತ್ತು ಹೊಯ್ಸಳರ ಕಾಲದ ಕೇಶವ ದೇವಾಲಯ ಅತ್ಯಂತ ಸುಸ್ಥಿತಿಯಲ್ಲಿರ್ತಕ್ಕಂತಹ ಸುಂದರ ದೇವಾಲಯಗಳು. ಆದರೆ ಇಂತಹ ದೇವಾಲಯಗಳಿರ್ತಕ್ಕಂತಹ ಆನೆಕೆರೆಯಲ್ಲಿ ಅನಾಥವಾಗಿರ್ತಕ್ಕಂಥದ್ದು ಅವಳಿ ಶಿವ ದೇವಾಲಯಗಳು. ಅಂತಹ ಅವಳಿ ಶಿವ ದೇವಾಲಯಗಳ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಇದುವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನೇರವಾಗಿ ನಾನು ಆ ದೇವಾಲಯಗಳ ದರ್ಶನವನ್ನ ಮಾಡಿಸ್ತೇನೆ. ಸ್ನೇಹಿತರೆ, ಆನೆಕೆರೆಯಲ್ಲಿರ್ತಕ್ಕಂತಹ ಅವಳಿ ಶಿವ ದೇವಾಲಯಗಳಿರ್ತಕ್ಕಂಥದ್ದು ಆನೆಕೆರೆ ಎಂಬತಕ್ಕಂತಹ ಗ್ರಾಮದ ಪೂರ್ವ ಭಾಗದ ಕೆರೆಕೋಡಿಯ ಹಿಂಭಾಗದಲ್ಲಿರ್ತಕ್ಕಂತಹ ದೇವಾಲಯಗಳೇ ಅವಳಿ ಶಿವ ದೇವಾಲಯಗಳು. ಆ ಶಿವ ದೇವಾಲಯಗಳಿರ್ತಕ್ಕಂಥದ್ದು ಸ್ನೇಹಿತರೆ, ಇದೇ ಕೆರೆಕೋಡಿಯ ಹಿಂಭಾಗದಲ್ಲಿರ್ತಕ್ಕಂತಹ ಶಿವ ದೇವಾಲಯಗಳು ಅತ್ಯಂತ ದುಸ್ಥಿತಿಯಲ್ಲಿರ್ತಕ್ಕಂತಹ ಶಿವ ದೇವಾಲಯಗಳು. ಅಂತಹ ಶಿವ ದೇವಾಲಯಗಳ ಮಾಹಿತಿಯನ್ನ ನಿಮ್ಗಾಗಿ ನಾನು ತೋರಿಸ್ತೇನೆ. ಸ್ನೇಹಿತರೆ, ಈಗ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದೇ ಅವಳಿ ಶಿವ ದೇವಾಲಯದ ಅಲ್ಲಲ್ಲೇ ಬಿದ್ದಿರ್ತಕ್ಕಂತಹ ಅವಶೇಷದ ಗುರುತುಗಳು. ಈಗ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು ಶಿವ ದೇವಾಲಯದ ಕಂಬದ ಒಂದು ಭಾಗ. ಮುಂದುವರೆದಂತೆ ಈ ಅವಳಿ ಶಿವ ದೇವಾಲಯದ ಒಂದು ಶಿವ ದೇವಾಲಯ ಸಂಪೂರ್ಣವಾಗಿ ಗಿಡಗಂಟೆಗಳಿಂದ ಮುಚ್ಚುವಾಗಿರ್ತಕ್ಕಂಥದ್ದನ್ನ ನೀವು ಈಗ ಗಮನಿಸ್ತಾ ಇದ್ದೀರಾ. ಇಲ್ಲಿ ದೇವಾಲಯ ಸಂಪೂರ್ಣವಾಗಿ ನಾಶವಾಗಿದ್ದು ಇದರ ಸಂರಕ್ಷಣೆ ಈಗ ಸದ್ಯಕ್ಕೆ ದುಸ್ಥಿತಿಯಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಷಯ. ಕೆರೆ ಹಿಂಭಾಗದಲ್ಲಿ ಹೀಗೆ ಶಿವನ ದೇವಾಲಯದ ಒಂದೊಂದು ಭಾಗಗಳು ಸಹ ಅವಶೇಷಗಳಾಗಿ ಬಿದ್ದಿರ್ತಕ್ಕಂಥದ್ದು ಅತ್ಯಂತ ಶೋಚನೀಯವಾಗಿರ್ತಕ್ಕಂತಹ ವಿಚಾರ. ಸ್ನೇಹಿತರೆ, ಹೀಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂತಹ ಅವಶೇಷಗಳಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಅವಳಿ ನಾಗರ ಶಿಲ್ಪಗಳ ಕೆತ್ತನೆಗಳನ್ನ ಇಲ್ಲಿ ಕಾಣಬಹುದು. ನಿಮಗೆ ಸೂಕ್ಷ್ಮವಾಗಿ ಗಮನಿಸಿ, ಎರಡು ನಾಗರ ಸರ್ಪಗಳು ಹೆಡೆ ಎತ್ತಿದ ರೀತಿಯಲ್ಲಿ ಹಾಗೂ ಎರಡು ಶಿಲ್ಪಗಳನ್ನ ಅಲ್ಲಿ ಕೆತ್ತಿರ್ತಕ್ಕಂಥದ್ದು ಅತ್ಯಂತ ಸುಂದರವಾಗಿರ್ತಕ್ಕಂತಹ ಮೂರ್ತಿ ಕೆರೆ ಹಿಂಭಾಗದಲ್ಲಿ ಅನಾಥವಾಗಿರ್ತಕ್ಕಂಥದ್ದೇ ಒಂದು ದುರಂತ. ಇಲ್ಲೂ ಸಹ ದೇವಾಲಯದ ಹಲವು ಬಿಡಿ ಭಾಗಗಳು ನಿಮಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಈ ದೇವಾಲಯದ ಮೇಲ್ಭಾಗದ ಕಲ್ಲಿನ ಶಿಲ್ಪಗಳು, ಕಲ್ಲಿನ ಭಾಗಗಳು, ಕಲ್ಲಿನ ಅಡ್ಡಪಟ್ಟಿಕೆಗಳು ಮತ್ತು ಕಂಬಗಳು ಮತ್ತು ಅಧಿಷ್ಠಾನದ ಭಾಗಗಳನ್ನ ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಈಗ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ಶಿವ ದೇವಾಲಯ, ಒಂದು ಶಿವ ದೇವಾಲಯದ ಮೇಲ್ಭಾಗದ ಚಾವಣಿ. ಅತ್ಯಂತ ಸುಂದರವಾಗಿ ಕೆತ್ತನೆಗಳನ್ನು ಸಹ ಇದರಲ್ಲಿ ಮಾಡಲಾಗಿದೆ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಕೆಳಭಾಗದಲ್ಲಿ ಒಂದು ಅವಶೇಷವಾಗಿ ಉಳಿದಿರ್ತಕ್ಕಂಥದ್ದು ಅತ್ಯಂತ ಶೋಚನೀಯವಾಗಿರ್ತಕ್ಕಂತಹ ವಿಚಾರ. ಸ್ನೇಹಿತರೆ, ಅವಳಿ ಶಿವ ದೇವಾಲಯಗಳಲ್ಲಿ ಒಂದು ಭಾಗವನ್ನ ನೋಡಿದ್ದೇನೆ, ಮತ್ತೊಂದು ಭಾಗವನ್ನ ನಾನು ನಿಮಗೆ ಈಗ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೇನೆ. ಈ ದೇವಾಲಯವು ಸಹ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈ ದೇವಾಲಯದ ಕಂಬಗಳು ನಿಮಗೆ ಕಾಣ್ತಾ ಇದೆ. ದೇವಾಲಯದ ಮೇಲ್ಭಾಗದಲ್ಲಿ ಎಲ್ಲಾ ಗಿಡಗಂಟೆಗಳು ಬೆಳೆದು ಈ ದೇವಾಲಯ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡಿರ್ತಕ್ಕಂಥದ್ದನ್ನು ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ನಾನು ನಿಮಗೆ ಈ ದೇವಾಲಯದ ಒಳಗಿನ ಪರಿಸ್ಥಿತಿಯನ್ನ ಈಗ ತೋರಿಸ್ತೇನೆ. ಅವಳಿ ದೇವಾಲಯಗಳಲ್ಲಿ ಒಂದು ದೇವಾಲಯ ಸೋಮೇಶ್ವರ ದೇವಾಲಯ. ಈ ಸೋಮೇಶ್ವರ ದೇವಾಲಯವು ಸಹ ಅರ್ಧಕ್ಕರ್ಧ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸೃಷ್ಟಿಯನ್ನೇ ಸೃಷ್ಟಿಸಿದಂತಹ ಶಿವನಿಗೆ ಇಲ್ಲಿ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಎದುರಾಗಿದೆ. ಈ ದೇವಾಲಯದ ಕೆಲವು ಮುಖ್ಯ ವಿಚಾರಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ. ಸ್ನೇಹಿತರೆ, ಅವಳಿ ಶಿವ ದೇವಾಲಯದ ಸೋಮೇಶ್ವರ ದೇವಾಲಯದ ಮುಖ್ಯ ಬಾಗಿಲು, ಈ ಮುಖ್ಯ ಬಾಗಿಲು ಏರಿಯಾ ಮಣ್ಣಿನಿಂದ ಅರ್ಧ ಮುಚ್ಚುವಾಗಿರ್ತಕ್ಕಂಥದ್ದು ನಿಮಗೆ ಕಾಣ್ತಾ ಇದೆ. ಈ ಮುಖ್ಯ ಬಾಗಿಲನ್ನ ಅತ್ಯಂತ ಸುಂದರವಾಗಿ ಹಲವು ಕೆತ್ತನೆಗಳಿಂದ ನಿರ್ಮಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಎರಡು ಮುಖ್ಯ ಕಂಬಗಳನ್ನ ನಿಲ್ಲಿಸಿ ಅಕ್ಕಪಕ್ಕದಲ್ಲಿ ಅಲಂಕಾರಿಕ ಕಂಬಗಳ ಕೆತ್ತನೆಯನ್ನ ಮಾಡಿದ್ದಾರೆ. ಮೇಲ್ಭಾಗದಲ್ಲಿ ಕಮಲವು ಮೊಗ್ಗಿನ ರೀತಿಯಲ್ಲಿ ಇರ್ತಕ್ಕಂತಹ ರೀತಿಯಲ್ಲಿ ಕಲ್ಲುಗಳನ್ನ ಕೆತ್ತನೆ ಮಾಡಿದ್ದಾರೆ. ಈ ಲಲಾಟ ಬಿಂಬದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಿಲ್ಪಗಳನ್ನ ಇಲ್ಲಿ ಕೆತ್ತಲಾಗಿಲ್ಲ. ಹಾಗೂ ಈ ಮೇಲ್ಭಾಗದಲ್ಲಿ ಕಮಲದ ಚಿತ್ರಗಳನ್ನ ಬಿಡಿಸುವುದರೊಂದಿಗೆ ಅಲ್ಲಲ್ಲೇ ಶಿಖರಗಳ ರೂಪದಲ್ಲಿ ಅಥವಾ ಪಿರಮಿಡ್ ನ ರೂಪದಲ್ಲಿ ಕೆತ್ತನೆಗಳನ್ನ ಮಾಡಿರ್ತಕ್ಕಂಥದ್ದು ನಿಮ್ಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು. ಮೇಲ್ಭಾಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತಹ ತೊಲೆಯ ರೂಪದ ಭಾಗ ಇಲ್ಲಿ ಕಾಣ್ತಾ ಇದೆ. ಇದರ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದೇ ನಿಮ್ಗೆ ಭುವನೇಶ್ವರಿ ಅಂತ ಕರಿತೀವಿ. ಈ ಭುವನೇಶ್ವರಿ ಭಾಗ ಏನಿದೆ ಇದು ಕಮಲದ ರೀತಿಯಲ್ಲಿ ಅರಳಿರ್ತಕ್ಕಂತಹ ಮೊಗ್ಗು ಅರಳಿರ್ತಕ್ಕಂತಹ ರೀತಿಯಲ್ಲಿದೆ. ಇದನ್ನು ಸಹ ಅರ್ಧ ವಿಘ್ನ ಮಾಡಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದಾಗಿರ್ತಕ್ಕಂತಹ ವಿಷಯ.
ನಾನೀಗ ನಿಂತಿರ್ತಕ್ಕಂತಹ ಜಾಗ ಈ ದೇವಾಲಯದ ನವರಂಗದ ಭಾಗ. ಇನ್ನ ದೇವಸ್ಥಾನ ಹೊಂದಿರತಕ್ಕಂಥದ್ದು ನೋಡಿ, ದೂರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಒಂದು ಚಿಕ್ಕದಾಗಿರ್ತಕ್ಕಂತಹ ಗರ್ಭಗುಡಿ, ಅದರ ನಂತರದಲ್ಲಿ ಇರ್ತಕ್ಕಂಥದ್ದೇ ಒಂದು ಸುಖನಾಸಿ. ಈಗ ನಾನು ನಿಂತಿರ್ತಕ್ಕಂಥದ್ದು ನವರಂಗ ವರಮಂಟಪ. ಈ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ನಾನೀಗ ಒಂದೊಂದೇ ಭಾಗದ ವಿಚಾರಗಳನ್ನ ಮತ್ತು ಅವರ ಚಿತ್ರಣಗಳನ್ನ ನಾನು ನಿಮ್ಗೆ ತೋರಿಸ್ತೇನೆ. ಸ್ನೇಹಿತರೆ, ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದೇ ಈ ಒಳ ಭಾಗದಲ್ಲಿ ಇರ್ತಕ್ಕಂತಹ ಗರ್ಭಗುಡಿ. ಇದು ಸುಮಾರು 6 x 6 ಅಡಿ ಅಗಲ ವಿಸ್ತೀರ್ಣವನ್ನು ಹೊಂದಿರತಕ್ಕಂತಹ ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಗರ್ಭಗುಡಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆತ್ತನೆಗಳನ್ನ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ. ಕಲ್ಲಿನಲ್ಲಿ ನಿರ್ಮಿಸಿರ್ತಕ್ಕಂತಹ ಬಳಪದ ಕಲ್ಲನ್ನ ಹೆಚ್ಚಾಗಿ ಬಳಸಿರ್ತಕ್ಕಂಥದನ್ನ ಇಲ್ಲಿ ಗಮನಿಸಬಹುದು. ಕಲ್ಲಿನಲ್ಲಿ ನಿರ್ಮಿಸಿರ್ತಕ್ಕಂತಹ ಒಂದು ಸರಳ ದೇವಾಲಯ. ಈ ಗರ್ಭಗೃಹದಲ್ಲಿ ಮುಖ್ಯವಾಗಿ ಗರ್ಭಗೃಹದಲ್ಲಿ ದೇವರು ಇರ್ತದೆ, ಶಿವಲಿಂಗ ಇರಬೇಕಾಗಿತ್ತು. ಸದ್ಯಕ್ಕೆ ಇಲ್ಲಿ ಶಿವಲಿಂಗ ಯಾವುದೇ ಕಾಣೆಯಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸದ್ಯಕ್ಕೆ ಶಿವಲಿಂಗವನ್ನ ಇರಿಸಿದಂತಹ ಪಾಣಿಪೀಠ ನಿಮ್ಗೆ ಇಲ್ಲಿ ಇರ್ತಕ್ಕಂಥದ್ದನ್ನ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು. ನಿಮ್ಗೆ ಕಾಣ್ತಾ ಇದೆ, ಅಭಿಷೇಕದ ನೀರು ಹೋಗೋದಕ್ಕೆ ಇರ್ತಕ್ಕಂತಹ ಒಂದು ಪಾಣಿಪೀಠ ನಿಮ್ಗೆ ಇಲ್ಲಿ ಈಗ ದೃಶ್ಯದಲ್ಲಿ ಕಾಣ್ತಾ ಇದೆ. ಇಂತಹ ಪಾಣಿಪೀಠ ಕೆಳಗೆ ಬಿದ್ದಿರತಕ್ಕಂಥದ್ದು ಒಂದು ವಿಷಾದನೀಯವಾಗಿರ್ತಕ್ಕಂತಹ ಸಂಗತಿ. ಹಾಗೂ ಈ ಪಾಣಿಪೀಠದ ಹಿಂಭಾಗ ಗುಂಡಿ ತೋಡಿರ್ತಕ್ಕಂಥದ್ದು ನಮಗೆ ಇಲ್ಲಿ ಗಮನಿಸ್ತಕ್ಕಂತಹ ವಿಚಾರ. ಅಂತಂದ್ರೆ ಸಾಮಾನ್ಯವಾಗಿ ದೇವಾಲಯಗಳ ಗರ್ಭಗುಡಿಯ ತಳಭಾಗದಲ್ಲಿ ನಿಧಿಗಳಿದೆ, ಅದನ್ನ ಬಳಸ್ತಕ್ಕಂಥದ್ದು ನಿಧಿಗಳಿದೆ ಅಂತಕ್ಕಂತಹ ಒಂದು ಸುದ್ದಿ ಏನಿದೆ, ಅದು ಕೆಲವು ಮನುಷ್ಯರಿಗೆ ಆಸೆಯನ್ನು ಹೆಚ್ಚಿಸಿ ಈ ಕೃತ್ಯ ನಡೆದಿರಬಹುದು ಎಂಬತಕ್ಕಂಥದ್ದು ಒಂದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಗರ್ಭಗುಡಿ ದೇವಾಲಯದಲ್ಲಿ ಈ ಪಾಣಿಪೀಠವನ್ನ ಬಿಟ್ಟು ಯಾವುದೇ ಶಿಲ್ಪಗಳು ಈ ಭಾಗದಲ್ಲಿ ನಮಗೆ ಕಾಣೋದಕ್ಕೆ ಸಾಧ್ಯವಿಲ್ಲ. ಈ ಸುಖನಾಸಿ ಅಂತಂದ್ರೆ ಸ್ಯಾನ್ಸ್ಕ್ರಿಟ್ ನಲ್ಲಿ ಶುಕನಾಸಿ ಅಂತ ಕರೀತಾರೆ. ಶುಕ ಅಂತ ಅಂದ್ರೆ ಗಿಳಿ, ನಾಸಿಕ್ ಅಂತಂದ್ರೆ ಮೂಗು. ಶುಕನಾಸಿ ಅಂತಂದ್ರೆ ಗಿಳಿಯ ಮೂಗಿನ ರೀತಿಯಲ್ಲಿ ಬಾಗಿರ್ತಕ್ಕಂತಹ ಒಂದು ಭಾಗವನ್ನೇ ಸುಖನಾಸಿ ಅಂತ ಕರಿತೀವಿ. ಇದು ಅತ್ಯಂತವಾಗಿ ಕತ್ತಲೆಯಾಗಿರ್ತಕ್ಕಂತಹ ಭಾಗ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಿಟಕಿಗಳು ಮತ್ತು ಜಾಲಂಧಗಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಸುಖನಾಸಿ ಭಾಗದಲ್ಲೂ ಸಹ ಈ ಗರ್ಭಗುಡಿಯ ಮುಂಭಾಗದಲ್ಲಿ ಏನಿದೆ ಬಾಗಿಲು ಪಟ್ಟಿಗಳು, ಈ ಬಾಗಿಲು ಪಟ್ಟಿಗಳ ಮೇಲೆ ಅತ್ಯಂತ ಚೆನ್ನಾಗಿ ಅಲಂಕಾರಿಕ ಕಂಬಗಳ ಕೆತ್ತನೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು. ಅಕ್ಕಪಕ್ಕ ದ್ವಾರಪಾಲಕರ ಇರ್ತಕ್ಕಂಥದ್ದು ಅದು ಸಂಪೂರ್ಣವಾಗಿ ಮಣ್ಣಿನಿಂದ ಮುಚ್ಚುವಾಗಿರ್ತಕ್ಕಂಥದ್ದನ್ನ ಕಾಣ್ಬೋದು. ಈ ಲಲಾಟ ಬಿಂಬದಲ್ಲಿ ಸಾಮಾನ್ಯವಾಗಿ ಶಿಲ್ಪಗಳನ್ನ ಕೆತ್ತಿರ್ತಾರೆ, ಬಟ್ ಈ ಲಲಾಟ ಬಿಂಬದಲ್ಲಿ ಯಾವುದೇ ಶಿಲ್ಪಗಳನ್ನ ಇಲ್ಲಿ ಕೆತ್ತಲಾಗಿಲ್ಲ. ಕಂಬಗಳು ಸರಳವಾಗಿದ್ದು ಈ ಕಂಬಗಳ ಮೇಲೆ ಕಂಬಗಳ ಬೋದಿಗೆ ಭಾಗದಲ್ಲಿ ಏನಿದೆ ಇವು ಸೂಕ್ಷ್ಮವಾಗಿರ್ತಕ್ಕಂತಹ 1-2 ಕೆತ್ತನೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಷಯ. ಭುವನೇಶ್ವರಿಯ ಮೇಲ್ಭಾಗ ಸ್ನೇಹಿತರೆ, ಇದು ಸಹ ಭುವನೇಶ್ವರಿಯ ಮೇಲ್ಭಾಗ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಭುವನೇಶ್ವರಿಯ ಮುಖ್ಯ ಮೇಲ್ಭಾಗ ಏನಿದೆ ಇದು ಸುತ್ತಲೂ ಸಹ ಕಮಲದ ದಳಗಳ ಮೇಲೆ ಅರಳಿದಂತಹ ಒಂದು ಮೊಗ್ಗನ್ನ ಸುಂದರವಾಗಿ ಕೆತ್ತಲಾಗಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. 2ನೇ ಹಂತದಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಸರಳ ಮುಖದ ಚಿತ್ರಗಳನ್ನ ಇಲ್ಲಿ ಸುರುಳಿಯಾಗಿ ಕೆತ್ತಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. 3ನೇ ಹಂತದಲ್ಲಿ ಈ 4 ಭಾಗದಲ್ಲೂ ಸಹ ಕಮಲದ ಚಿತ್ರಗಳನ್ನ ಇಲ್ಲಿ ಕೆತ್ತಿರ್ತಕ್ಕಂಥದ್ದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಸುಖನಾಸಿಯ ಮುಂಭಾಗದ ಬಾಗಿಲು ಏನಿದೆ ಇಲ್ಲೂ ಸಹ ಶಿಖರಗಳ ರೂಪದಲ್ಲಿ ಮೇಲ್ಭಾಗದಲ್ಲಿ ಬೋಧಿಗೆ ರೂಪದಲ್ಲಿ ಕೆತ್ತನೆಗಳನ್ನ ಮಾಡಲಾಗಿದೆ. ಇದರ ಪಕ್ಕದಲ್ಲಿ ಈ 2 ಆ ಕಡೆ ಒಂದು, ಈ ಭಾಗದಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಅಲಂಕಾರಿಕ ಕಂಬಗಳು ಅಂತ ಕರಿತೀವಿ. ಮುಖ್ಯ ಕಂಬಗಳಲ್ಲ, ಅಲಂಕಾರಿಕ ಕಂಬಗಳು ಅಂತ ಕರಿತೀವಿ. ಅಲಂಕಾರಿಕ ಕಂಬಗಳ ಪಕ್ಕದಲ್ಲಿ ಇಲ್ಲಿ 3, 3, 6, 7, 8 ಅಂತಂದ್ರೆ ಚಿಕ್ಕದಾಗಿರ್ತಕ್ಕಂತಹ ಗೂಡುಗಳನ್ನ ಕಾಣ್ಬೋದು. ಇದನ್ನ ಜಾಲಾಂಧ್ರಗಳು ಅಂತ ಕರಿತೀವಿ. ಅಂತಂದ್ರೆ ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆಗೆ ನಿರ್ಮಿಸಿರ್ತಕ್ಕಂಥದ್ದು. 2 ಭಾಗದಲ್ಲೂ ಸಹ ಅಕ್ಕಪಕ್ಕ ಇಂತಹ ಜಾಲಾಂಧ್ರಗಳನ್ನ ನಿರ್ಮಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ 2 ಮತ್ತೆ ಕಮಲದ ದಳಗಳನ್ನ ಅಥವಾ ಮೊಗ್ಗನ್ನ ಕೆತ್ತಿದ್ದಾರೆ. ಅದರಲ್ಲಿ ಒಂದು ಹಾಳಾಗಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಷಯ. ಈಗ ನಾನು ನಿಂತಿರ್ತಕ್ಕಂಥದ್ದು ಈ ದೇವಾಲಯದ 3ನೇ ಭಾಗ ನವರಂಗ ಅಂತ ಕರಿತೀವಿ. ನವ ಅಂತ 9 ಕಂಬಗಳನ್ನ ಹೊಂದಿರತಕ್ಕಂಥದ್ದು. ಸದ್ಯಕ್ಕೆ ಈ ಭಾಗದಲ್ಲಿ ಏನಿದೆ ಇಲ್ಲಿ 4 ಕಂಬಗಳನ್ನ ಹೊಂದಿರತಕ್ಕಂಥದ್ದನ್ನ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಈ 4 ಕಂಬಗಳು ಲೇತ್ಡ್ ಪಿಲ್ಲರ್ ವರ್ಕ್ ಅಂತ ಕರಿತೀವಿ. ಅಂತಂದ್ರೆ ಯಂತ್ರಗಳನ್ನ ಬಳಸಿ ಸೂಕ್ಷ್ಮವಾಗಿ ವೃತ್ತಾಕಾರವಾಗಿ ನಯಗೊಳಿಸಿದಂತಹ ರೂಪದಲ್ಲಿ ಬಳಪದ ಕಲ್ಲಿನಲ್ಲಿ ನಿರ್ಮಿಸಿರ್ತಕ್ಕಂಥದ್ದು. ಕೆಳಭಾಗದಲ್ಲಿ ಚೌಕಾಕಾರವಾಗಿರ್ತಕ್ಕಂಥದ್ದು, ಮೇಲ್ಭಾಗದಲ್ಲಿ ಬಂದ್ರೆ ವೃತ್ತಾಕಾರವಾಗಿರ್ತಕ್ಕಂತಹ ರೀತಿಯಲ್ಲಿ ಈ 4 ಕಂಬಗಳನ್ನ ಕೆತ್ತಿರ್ತಕ್ಕಂಥದ್ದು. ಈ 4 ಕಂಬಗಳು ಸದ್ಯಕ್ಕೆ ಸುಸ್ಥಿತಿಯಲ್ಲಿವೆ. ಇದನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಸದ್ಯದಲ್ಲಿ ಎಲ್ಲರಿಗೂ ಸಹ ಇದೆ. ಹೊಯ್ಸಳ ಶೈಲಿಯ ಈ ಕಂಬಗಳು ಕೆಳಭಾಗದಲ್ಲಿ ಚೌಕಾಕಾರವಾಗಿದ್ದು
ಎರಡನೇ ಹಂತದಲ್ಲಿ ಬಳೆಯ ಆಕಾರದಲ್ಲಿದ್ದು, ಮೂರನೇ ಭಾಗವಾಗಿರ್ತಕ್ಕಂಥದ್ದು ಗಂಟೆ ಹಾಗೂ ಘಟಿಕ ಭಾಗಗಳನ್ನು ಹೊಂದಿರತಕ್ಕಂತಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಕಂಬಗಳು. 4 ಕಂಬಗಳು ಸುರಕ್ಷಿತವಾಗಿದ್ದಾವೆ, ಆದರೆ ಅರ್ಧ ಮಣ್ಣಿನಲ್ಲಿ ಮುಚ್ಚಿ ಹೋಗಿದೆ. ಸಂಪೂರ್ಣವಾಗಿ ಇದನ್ನ ರಕ್ಷಿಸತಕ್ಕಂತಹ ಕೆಲಸವನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಮಾಡಬೇಕಾಗಿದೆ. ನವರಂಗದ ಮಧ್ಯಭಾಗದಲ್ಲಿ ದೇವಾಲಯದ ಹಲವು ಅವಶೇಷಗಳು ಬಿದ್ದಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು. ಕಂಬಗಳಾಗ್ಲಿ ಅಥವಾ ಒಂದು ಕಲ್ಲಿನ ರೂಪದ ಒಂದು ಆಕಾರದ ಒಂದು ವಸ್ತು, ಮತ್ತೆ ಇಲ್ಲಿರ್ತಕ್ಕಂಥದ್ದು ಒಂದು ಸುಂದರವಾಗಿರ್ತಕ್ಕಂತಹ ಪಾಣಿಪೀಠದ ರೀತಿಯಲ್ಲಿ ಇರ್ತಕ್ಕಂತಹ ಕೆತ್ತನೆಗಳನ್ನ ಇದೆ, ಮತ್ತು ಇಲ್ಲಿ ಅಭಿಷೇಕ ಹೋಗೋದಕ್ಕೆ ಇರ್ತಕ್ಕಂತಹ ಒಂದು ರೂಪದಲ್ಲಿ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಇದು ಉಲ್ಟಾ ಬಿದ್ದಿರೋದ್ರಿಂದ ಅಥವಾ ಅದರ ರಿವರ್ಸ್ ಬಿದ್ದಿರೋದ್ರಿಂದ ಅದರ ಲಕ್ಷಣಗಳನ್ನ ನಾನು ನಿಮ್ಗೆ ತಿಳಿಸಕ್ಕಾಗಿಲ್ಲ. ಬಟ್ ಈ ದೇವಾಲಯದ ಮುಖ್ಯ ಭಾಗವೂ ಸಹ ಇದೊಂದು ಅವಶೇಷವಾಗಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಹೊಯ್ಸಳ ದೇವಾಲಯಗಳು ಭುವನೇಶ್ವರಿಗಳನ್ನ ಹೊಂದಿರತಕ್ಕಂಥದ್ದು. ಭುವನೇಶ್ವರಿಗಳನ್ನ ಸಹಜವಾಗಿ ಎಲ್ಲಾ ದೇವಾಲಯಗಳು ಸಹ ಸೂಕ್ಷ್ಮವಾಗಿರ್ತಕ್ಕಂತಹ ಕೆತ್ತನೆಗಳನ್ನ ಬಳಸಿ ನಿರ್ಮಿಸಲಾಗಿರ್ತಕ್ಕಂಥದ್ದು. ಅಂತಹ ಒಂದು ಭುವನೇಶ್ವರಿಯು ಸಹ ನಮಗೆ ಈ ಶಿವ ದೇವಾಲಯದಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ. ಈಗ ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದೇ ನವರಂಗದಲ್ಲಿರ್ತಕ್ಕಂತಹ ಭುವನೇಶ್ವರಿ. ನವರಂಗದಲ್ಲಿರ್ತಕ್ಕಂತಹ ಭುವನೇಶ್ವರಿ ವೃತ್ತಾಕಾರವಾಗಿದ್ದು, ಅಲ್ಲಲ್ಲೇ ಸಣ್ಣದಾಗಿರ್ತಕ್ಕಂತಹ ಕಮಲದಳಗಳನ್ನ 3 ಹಂತದಲ್ಲಿ ನಿರ್ಮಿಸಲಾಗಿದೆ. ಮಧ್ಯದಲ್ಲಿ ಓಪನ್ ಸ್ಪೇಸ್ ಇದೆ. ಸಾಮಾನ್ಯ ಅಲ್ಲಿ ಅರಳಿರ್ತಕ್ಕಂತಹ ಒಂದು ಮೊಗ್ಗಿನ ಚಿತ್ರವನ್ನ ಕಳೆದಿದ್ದಾರೆ. ಅದು ಈ ಪ್ರಾಕೃತಿಕ ವಿಕೋಪಗಳಿಗೆ ಒಳಗಾಗಿ ಕೆಳಗೆ ಬಿದ್ದು ವಿನಾಶವನ್ನ ಹೊಂದಿರತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ಇದು ಈ ಸುತ್ತಲೂ ಸಹ ಸೂಕ್ಷ್ಮವಾಗಿರ್ತಕ್ಕಂತಹ ಕೆತ್ತನೆಗಳು ಮತ್ತು ಕಮಲದ ಚಿತ್ರಗಳನ್ನ ನಾವಿಲ್ಲಿ ಕಾಣಬಹುದು. ಒಂದು ಬಳೆಯ ಆಕಾರದ ರಿಂಗಿನ ರೀತಿಯಲ್ಲಿ ಈ ಭುವನೇಶ್ವರಿಯನ್ನ ನಿರ್ಮಿಸಿರ್ತಕ್ಕಂಥದ್ದು ಈ ಶಿವ ದೇವಾಲಯದ ಒಂದು ವೈಶಿಷ್ಟ್ಯ. ಇಲ್ಲಿನ ರೈತರು ಈ ದೇವಾಲಯದ ಮುಖ್ಯ ಬಾಗಿಲು ಮತ್ತು ಈ ಕಂಬದ ಮೇಲೆ ಒಂದು ನೊಗವನ್ನ ಇಟ್ಟಿರ್ತಕ್ಕಂಥದ್ದನ್ನ ನೋಡಿ. ಇದು ಸಾಮಾನ್ಯವಾಗಿ ಈ ವಾಸ್ತುಶಿಲ್ಪದ ಈ ಪ್ರಾಚೀನ ಸ್ಮಾರಕಗಳ ಅವಶೇಷಗಳ ಬಗ್ಗೆ ಅರಿವು ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಮಾಡಿರ್ತಕ್ಕಂತಹ ಒಂದು ಕೆಲಸ. ಇಂತಹ ಜ್ಞಾನದ ಅರಿವು ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಸಹ ಅವಶ್ಯಕವಾಗಿದೆ. ಸಾಮಾನ್ಯವಾಗಿ ಈ ಅವಳಿ ಶಿವ ದೇವಾಲಯಗಳ ಬಗ್ಗೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಾಸನಾಧಾರಗಳು ಇಲ್ಲ. ಆದರೆ ಈ ದೇವಾಲಯದ ಲಕ್ಷಣಗಳೇನಿದೆ, ಗರ್ಭಗುಡಿಯಾಗಲಿ, ಸುಕನಾಸಿ, ನವರಂಗ ಮತ್ತು ಅವುಗಳ ಮೇಲ್ಗಡೆ ಇರ್ತಕ್ಕಂತಹ ಭುವನೇಶ್ವರಿಗಳು ಮತ್ತು ಕಂಬಗಳನ್ನು ಕೆತ್ತಿರ್ತಕ್ಕಂತಹ ರೀತಿಯಲ್ಲಿ ಈ ಎರಡೂ ಶಿವ ದೇವಾಲಯಗಳು ಹೊಯ್ಸಳರ ಕಾಲಕ್ಕೆ ಸೇರಿದಂತಹ ಶಿವ ದೇವಾಲಯಗಳಾಗಿವೆ. ಆದರೆ ಇವುಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಬಹಳ ಇದೆ. ಅದರತ್ತ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ. ಸ್ನೇಹಿತರೆ, ಈ ವಿಡಿಯೋದ ಅಂತಿಮ ಹಂತದಲ್ಲಿ ಹೇಳೋದಿಷ್ಟೇ. ಪೂರ್ವಜರ ಹೆಜ್ಜೆ ಗುರುತುಗಳು ಅಂತ ಇವೆಲ್ಲ ನಮ್ಮ ಪ್ರಾಚೀನ ಸ್ಮಾರಕಗಳು, ಪೂರ್ವಜರ ಹೆಜ್ಜೆ ಗುರುತುಗಳು. ಅವನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಈ ಆನೆಕೆರೆಯಲ್ಲಿರ್ತಕ್ಕಂತಹ ಗ್ರಾಮಸ್ಥರು, ಆನೆಕೆರೆಯ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರುಗಳು ಮತ್ತು ಆನೆಕೆರೆಯಲ್ಲಿರ್ತಕ್ಕಂತಹ ಒಂದು ವಿದ್ಯಾವಂತ ವರ್ಗ ಏನಿದೆ, ಈ ವಿದ್ಯಾವಂತ ವರ್ಗ ಇಂತಹ ಪ್ರಾಚೀನ ಸ್ಮಾರಕಗಳನ್ನ ರಕ್ಷಣೆ ಮಾಡಿ ಅವುಗಳನ್ನ ಸಂರಕ್ಷಿಸಿ ಅದೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ, ಇಂತಹ ಒಂದು ಪ್ರಾಚೀನ ಸ್ಮಾರಕದ ಅವಶೇಷಗಳನ್ನ ಹುಡುಕಿ ವಿಡಿಯೋ ಮಾಡೋದಕ್ಕೆ ಸಹಕಾರ ನೀಡಿದಂಥವರು ಪದ್ಮರಾಜು ಸ್ನೇಹಿತರು, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಅವರಿಗೂ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತೇನೆ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.